ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇಷರಾಶಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿಯು ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ ಹಾಗೂ ಕೃತಿಕಾ ನಕ್ಷತ್ರದ 1 ಪಾದ ಸೇರಿ ಮೇಷರಾಶಿಯಾಗುತ್ತದೆ. ಈ ರಾಶಿಯ ಅಧಿಪತಿ ಕುಜ. ಯಾವ ರಾಶಿಗೆ ಕುಜ ಅಧಿಪತಿಯಾಗಿರುತ್ತಾನೋ ಅವರಿಗೆ ಹಠ ಜಾಸ್ತಿ ಆಗಿರುತ್ತದೆ ಮತ್ತು ನೋಡಲು ಆಕರ್ಷಣೀಯರಾಗಿರುತ್ತಾರೆ. ಮೇಷಲಗ್ನವನ್ನು ಮಂಗಳ ಗ್ರಹವು ಆಳುತ್ತದೆ. ಮೇಷಲಗ್ನ ಅಥವಾ ರಾಶಿಚಕ್ರ ಹೊಂದಿರುವ ಜನರು ಸ್ವಾಭಾವಿಕವಾಗಿಯೇ ತುಂಬಾ ಕ್ರಿಯಾಶೀಲರಾಗಿರುತ್ತಾರೆ ಮತ್ತು ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಅವರ ವ್ಯಕ್ತಿತ್ವಗಳು ಆಕ್ರಮಣಶೀಲತೆ, ಧೈರ್ಯ ಮತ್ತು ಉತ್ಸಾಹದಂತಹ ಮಂಗಳ ಗ್ರಹದ ಗುಣಲಕ್ಷಣಗಳಿಂದ ಹೆಚ್ಚು ಪ್ರಭಾವಿತರಾಗಿರುತ್ತಾರೆ. ಅವರು ತುಂಬಾ ಬಲವಾದ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಆದರೆ ಕೆಲವು ಕೆಟ್ಟದಾಗಿ ಯೋಚಿಸಿದ ನಿರ್ಧಾರಗಳಿಂದಾಗಿ ಅವರು ಆಗಾಗ್ಗೆ ಟೀಕೆಗಳನ್ನು ಎದುರಿಸುತ್ತಾರೆ. ನಿಧಾನಗತಿಯ ಜನರನ್ನು ಅವರು ಸಹಿಸುವುದಿಲ್ಲ ಮತ್ತು ಯಾರಾದರೂ ತಮ್ಮ ಕೆಲಸದ ವೇಗಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ಸುಲಭವಾಗಿ ನಿರಾಶೆಗೊಳ್ಳುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಕ್ರಮವನ್ನು ಇಷ್ಟಪಡುತ್ತಾರೆ. ಇವರು ರೂಪವಂತರಾಗಿರುತ್ತಾರೆ. ಇವರು ನೇರ ಜನರು ಮತ್ತು ತಮ್ಮ ಹೇಳಿಕೆಯನ್ನು ಇನ್ನೊಂದು ತುದಿಯಲ್ಲಿ ಹೇಗೆ ಸ್ವೀಕರಿಸಲಾಗುತ್ತದೆ ಎಂಬುದರ ಬಗ್ಗೆ ಚಿಂತಿಸದೆ ತಮ್ಮ ಮನಸ್ಸಿನಲ್ಲಿರುವುದನ್ನು ಮಾತನಾಡುತ್ತಾರೆ. ಅವರು ಮನಸ್ಸಿನ ಸ್ಪಷ್ಟತೆಯಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ತಮ್ಮ ಯೋಜನೆಗಳನ್ನು ಶ್ರೇಷ್ಠತೆಯಿಂದ ಕಾರ್ಯಗತಗೊಳಿಸಲು ಹೆಸರುವಾಸಿಯಾಗಿದ್ದಾರೆ. ಅವರು ಉತ್ಸಾಹಭರಿತರು, ಮಹತ್ವಾಕಾಂಕ್ಷೆಯುಳ್ಳವರು, ಪ್ರೇರಿತರು ಮತ್ತು ಜೀವನದಲ್ಲಿ ಉತ್ತಮ ಪ್ರವರ್ತಕರೂ ಆಗಿರುತ್ತಾರೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಇವರಿಗೆ ದೈವಭಕ್ತಿ ಹೆಚ್ಚಾಗಿರುತ್ತದೆ, ಜೊತೆಗೆ ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತವೆ. ರಾಜಕಾರಣದಲ್ಲಿ ಇವರಿಗೆ ಉತ್ತಮ ಪ್ರಗತಿ ದೊರೆಯುತ್ತದೆ. ಅವರು ಪ್ರಯಾಣಿಸಲು ಇಷ್ಟಪಡುತ್ತಾರೆ ಮತ್ತು ಸ್ವಭಾವತಃ ಸಾಹಸಮಯರು. ಕುತೂಹಲಕಾರಿಯಾಗಿ ಅವರು ಕುದುರೆಗಳನ್ನು ಸಹ ಪ್ರೀತಿಸುತ್ತಾರೆ ಮತ್ತು ಬಂಡೆ ಹತ್ತುವುದು, ಪರ್ವತಾರೋಹಣ ಮತ್ತು ಡೈವಿಂಗ್ನಂತಹ ಹೆಚ್ಚಿನ ಅಪಾಯಕಾರಿ ಚಟುವಟಿಕೆಗಳನ್ನು ತಮ್ಮ ಪ್ರಮುಖ ಹವ್ಯಾಸಗಳಾಗಿ ಮಾಡಿಕೊಳ್ಳಲು ಹಿಂಜರಿಯುವುದಿಲ್ಲ. ಅವರು ತಮ್ಮ ಜೀವನ ಸಂಗಾತಿಗೆ ತುಂಬಾ ಬದ್ಧರಾಗಿರುತ್ತಾರೆ ಮತ್ತು ಉತ್ಸಾಹಭರಿತ ಪ್ರಣಯ ಪ್ರಿಯರೂ ಆಗಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಉತ್ತಮ ಸ್ನೇಹಿತರೆಂದು ಸಾಬೀತುಪಡಿಸುತ್ತಾರೆ ಮತ್ತು ಅಗತ್ಯವಿರುವ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲು ಯಾವಾಗಲೂ ಹೆಚ್ಚುವರಿ ಮೈಲಿ ಹೋಗುತ್ತಾರೆ. ಅವರು ಬಲವಾದ ರಕ್ಷಣಾತ್ಮಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಮತ್ತು ಯಾವಾಗಲೂ ತಮ್ಮ ಹತ್ತಿರದ ಮತ್ತು ಆತ್ಮೀಯರನ್ನು ನೋಡಿಕೊಳ್ಳುತ್ತಾರೆ. ಅವರು ಒತ್ತಡದಲ್ಲಿ ಬಿರುಕು ಬಿಡುವುದಿಲ್ಲ ಮತ್ತು ಹೆಚ್ಚಿನ ಒತ್ತಡದ ಸಂದರ್ಭಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಾರೆ. ತುಂಬಾ ಸರಳ ವ್ಯಕ್ತಿತ್ವವನ್ನು ಹೊಂದಿದವರು, ಸತ್ಯವನ್ನು ಮಾತನಾಡುವವರು ಆಗಿರುತ್ತಾರೆ. ಮೇಷರಾಶಿಯವರು ಎದುರಿನವರ ನಕಾರಾತ್ಮಕ ಗುಣವನ್ನು ಮುಖಕ್ಕೆ ಹೊಡೆದಂತೆ ಹೇಳುವರು. ಅದು ಅವರ ಪಾಲಿಗೆ ನೆಗೆಟಿವ್ ಆಗಿ ಪರಿಣಮಿಸುತ್ತದೆ ಮತ್ತು ಕಠಿಣ ಪರಿಶ್ರಮದ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸು ಪಡೆಯುತ್ತಾರೆ. ಇವರು ಇತರರ ಸಹಾಯ ಕೇಳುವುದಿಲ್ಲ. ಅತ್ಯಂತ ವಿರಳ ಹಾಗೂ ಸಂದಿಗ್ಧ ವೇಳೆಯಲ್ಲಿ ಬೇರೆಯವರ ಸಹಾಯ ಕೇಳಬಹುದು. ಹಾಗೆಯೇ ಮೇಷರಾಶಿಯವರಿಗೆ ನೈಸರ್ಗಿಕವಾಗಿ ಶುಭ ಗ್ರಹಗಳು ಯಾವುದೆಂದರೆ ಮಂಗಳ, ಸೂರ್ಯ ಮತ್ತು ಗುರು ಗ್ರಹಗಳು ಮೇಷರಾಶಿಯವರಿಗೆ ಅತ್ಯಂತ ಶುಭ ಗ್ರಹಗಳು. ಮೇಷರಾಶಿಗೆ ಅನುಕೂಲಕರ ವೃತ್ತಿಗಳು. ಮೇಷಲಗ್ನ ಅಥವಾ ರಾಶಿಚಕ್ರದಲ್ಲಿರುವ ಜನರು ಸೈನ್ಯ, ಪೊಲೀಸ್ ಮತ್ತು ಇತರ ಸಶಸ್ತ್ರ ಸೇವೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಅವರು ರಾಸಾಯನಿಕ ಮತ್ತು ಕೃಷಿ ಕ್ಷೇತ್ರಗಳಲ್ಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ದೈಹಿಕ ವ್ಯಾಯಾಮವನ್ನು ಇಷ್ಟಪಡುವುದರಿಂದ ಅವರಲ್ಲಿ ಅನೇಕರು ಸ್ವಾಭಾವಿಕವಾಗಿ ಕುಸ್ತಿ, ಸಮರ ಕಲೆಗಳು ಮತ್ತು ಇತರ ರೀತಿಯ ಯುದ್ಧ ಕ್ರೀಡೆಗಳತ್ತ ಒಲವು ತೋರುತ್ತಾರೆ. ಮೇಷರಾಶಿಗೆ ಸಂಬಂಧಿಸಿದ ಅಂಶ. 5 ಆದಿ ಅಂಶಗಳಲ್ಲಿ ಅಗ್ನಿ ಅಂಶವು ಮೇಷರಾಶಿಯೊಂದಿಗೆ ಸಂಬಂಧಿಸಿದೆ ಮತ್ತು ಆದ್ದರಿಂದ ಮೇಷರಾಶಿಯನ್ನು ಲಗ್ನ ಅಥವಾ ರಾಶಿಚಕ್ರವಾಗಿ ಹೊಂದಿರುವ ಜನರು ಜೀವನದ ಬಗ್ಗೆ ಉರಿಯುತ್ತಿರುವ ಮತ್ತು ಉಗ್ರ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ.
ಮೇಷರಾಶಿಯ ರತ್ನ. ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ರತ್ನವನ್ನು ಧರಿಸಿದಾಗ ಆ ರತ್ನವು ಸಂಬಂಧಿಸಿದ ಗ್ರಹದ ಶಕ್ತಿಯು ಆ ವ್ಯಕ್ತಿಯ ಜೀವನದಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಮೇಷರಾಶಿ ಅದೃಷ್ಟದ ರತ್ನಗಳು ಕೆಂಪು ಹವಳ, ಕನಕ, ಪುಷ್ಯರಾಗ ಹಾಗೂ ಮಾಣಿಕ್ಯ. ಮೇಷರಾಶಿಯವರಿಗೆ ಯಂತ್ರವು ನಿರ್ದಿಷ್ಟ ದೇವತೆಯ ದಿವ್ಯ ರೂಪವನ್ನು ಪ್ರತಿನಿಧಿಸುವ ಒಂದು ವಾದ್ಯವಾಗಿದೆ. ಇದು ಆ ನಿರ್ದಿಷ್ಟ ದೇವತೆಗೆ ಜೋಡಿಸಲಾದ ಹೆಚ್ಚು ಸಕಾರಾತ್ಮಕ ಮತ್ತು ಶಕ್ತಿಯುತವಾದ ಕಾಸ್ಮಿಕ್ ಶಕ್ತಿಗಳನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಶ್ರದ್ಧಾಭರಿತ ಹೃದಯದಿಂದ ಯಂತ್ರವನ್ನು ಪೂಜಿಸುವ ವ್ಯಕ್ತಿಯ ಜೀವನದಲ್ಲಿ ಅದು ಅಪಾರ ಪ್ರಯೋಜನಗಳನ್ನು ತರುತ್ತದೆ. ಅದರಂತೆ ಮೇಷಲಗ್ನ ಅಥವಾ ರಾಶಿಚಕ್ರ ಚಿಹ್ನೆಯ ಜನರು ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗೆ ತಂದು ಮಹಾಲಕ್ಷ್ಮಿಯ ಸಮೃದ್ಧ ಆಶೀರ್ವಾದವನ್ನು ಪಡೆಯಲು ನಿಯಮಿತವಾಗಿ ಪೂಜಿಸಬೇಕು. ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 6 ಮತ್ತು 9 ಸಂಖ್ಯೆಗಳನ್ನು ಮೇಷರಾಶಿಯಲ್ಲಿ ಜನಿಸಿದವರಿಗೆ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಮೇಷರಾಶಿಯವರಿಗೆ ಅದೃಷ್ಟದ ಬಣ್ಣಗಳು ಬಿಳಿ ಹಾಗೂ ಕೆಂಪು. ಮೇಷರಾಶಿಯವರ ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ. ಮೇಷರಾಶಿಯಲ್ಲಿ ಜನಿಸಿದವರಿಗೆ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುಭವೆಂದು ಪರಿಗಣಿಸಲಾಗಿದೆ. ಮೇಷರಾಶಿಯವರಿಗೆ ಸೂಕ್ತವಾದ ವೃತ್ತಿಗಳು ಪೊಲೀಸ್, ಸೇನೆ, ಗಣಿಗಾರಿಕೆ, ನಾಗರಿಕ ಸೇವೆಗಳು, ರಾಜಕೀಯ, ವೈದ್ಯಕೀಯ ಮತ್ತು ಪತ್ರಿಕೋದ್ಯಮ. ಮೇಷರಾಶಿಯವರಿಗೆ ಸ್ನೇಹ ರಾಶಿಗಳು ಕರ್ಕಾಟಕ ರಾಶಿ, ಸಿಂಹ ರಾಶಿ, ಧನು ರಾಶಿ, ಮೀನರಾಶಿ ಮತ್ತು ವೃಶ್ಚಿಕ ರಾಶಿ. ಮೇಷರಾಶಿಯವರಿಗೆ ಅದೃಷ್ಟ ತರುವ ದೇವತೆಗಳು ಹನುಮಂತ ಮತ್ತು ಸುಬ್ರಹ್ಮಣ್ಯ. ಸಿಂಹ, ತುಲಾ ಮತ್ತು ಧನು ರಾಶಿಯವರ ಜೊತೆಗಿನ ವಿವಾಹ ಇವರಿಗೆ ಅದೃಷ್ಟ ತರುತ್ತದೆ. ಮೇಷರಾಶಿಯ ಧಾತು ಅಗ್ನಿ. ಮೇಷರಾಶಿಗೆ ಸಂಬಂಧಿಸಿದ ಚಕ್ರ ಸೌರಪ್ಲೆಕ್ಸಸ್ ಚಕ್ರ ಅಂದರೆ ಮಣಿಪುರ. ಇದೆಲ್ಲವೂ ಮೇಷರಾಶಿಯಲ್ಲಿ ಜನಿಸಿದವರ ಗುಣಲಕ್ಷಣಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.